Hello students, welcome to Triple T Academy. This is Amrita here. So midterms are approaching, right? So midterm hatra bartide. Some students are reading. Now ottidira, some students are finished reading. So that is why I am going to give a quick revision regarding to the first PUC, that is some basic concepts of chemistry. Chemistry alli first concept irodu basic concepts of chemistry. So adanna ಒಂದು quick revision ಮಾಡೋಣ ಅಂತ. So ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ಲೆಸನ್ ಚೂಸ್ ಮಾಡಿದೀವಿ. ಸೊ ಇನ್ನು ಬರ್ತಾ ನೆಕ್ಸ್ಟ್ ಮಿಡ್ ಟರ್ಮಿಗೆ ಬೇಕಾಗಿರುವಂಥ ಚಾಪ್ಟರ್ಸ್ನ ಕವರ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಲಿ ನಮಗೆ ಬೇಸಿಕ್ ಆಗಿ ಕೆಮಿಸ್ಟ್ರಿ ಓದೋದಕ್ಕೆ ಏನೆಲ್ಲ ಕಾನ್ಸೆಪ್ಟ್ಸ್ ಬೇಕೋ ಆ ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದು ನಮಗೆ ಬೇಸಿಕ್ ಯೂನಿಟ್ಸ್ ಆಗಿರ್ಬೋದು, ಸಮ್ ಬೇಸಿಕ್ ಪ್ರಿಫಿಕ್ಸಸ್ ಆಗಿರ್ಬೋದು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಕೆಮಿಸ್ಟ್ರಿ ಹೇಗೆಲ್ಲ ಯುಟಿಲೈಸ್ ಆಗ್ತಿದೆ. ಇನ್ ದ ಫೀಲ್ಡ್ ಆಫ್ ಫುಡ್ ಆಗಿರ್ಬೋದು, ಫುಡ್ಡಲ್ಲಿ ನಾವು ಕೆಮಿಸ್ಟ್ರಿನ ಹೇಗೆ ಯೂಸ್ ಮಾಡ್ತೀವಿ. ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್, ಸೊ ಮೆಡಿಸಿನಲ್ಲಿ ನಾವು ಹೇಗೆ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ ದ ಫೀಲ್ಡ್ ಆಫ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಡೈಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಇಲ್ಲೆಲ್ಲ ಕೆಮಿಸ್ಟ್ರಿನ ನಾವು ಹೇಗೆ ಯೂಸ್ ಮಾಡ್ತಿದ್ದೀವಿ ಅಂತ ನಿಮಗೆ ತಿಳಿಸೋದಕ್ಕೋಸ್ಕರ ಈ ಲೆಸನ್ನ ಇನ್ಕ್ಲೂಡ್ ಮಾಡಿದ್ದಾರೆ ನಿಮಗೆ ಫಸ್ಟ್ PUCಲಿ. ಸೊ ಬೇಸಿಕಲಿ ಇವಾಗ ರೀಸೆಂಟ್ ಆಗಿ ಡಿಸ್ಕವರಿ ಆಗಿರೋ ಪ್ರಕಾರ ಕ್ಯಾನ್ಸರ್ ಮತ್ತು ಏಡ್ಸ್ ಅನ್ನೋದು ಮಾರಣಾಂತಿಕ ರೋಗಗಳು ಅಂತ ನಮಗೆ ಗೊತ್ತಿತ್ತು. ಸೊ ಅದಕ್ಕೆ ಮೆಡಿಸಿನ್ಸ್ ಫೈಂಡ್ ಔಟ್ ಮಾಡಿಲ್ಲ ಅಂತ ಗೊತ್ತಿತ್ತು. ಬಟ್ ನಾವು ಮೆಡಿಸಿನ್ಸ್ನ ಫೈಂಡ್ ಔಟ್ ಮಾಡಿದ್ದಾರೆ. ದಟ್ ಈಸ್ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ಕೇಳೋವಂಥ ಚಾನ್ಸಸ್ ಇರುತ್ತೆ ಬೋರ್ಡ್ ಎಕ್ಸಾಮ್ಸಲ್ಲಿ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ. ಸೊ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್ ಅನ್ನೋದನ್ನ ನಾವು ಕ್ಯಾನ್ಸರ್ ಥೆರಪಿಗೆ ಯೂಸ್ ಮಾಡಿದ್ರೆ, ಆ್ಯಂಡ್ AZT ಅನ್ನೋದನ್ನ ನಾವು ಏಡ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಹೌ ಮಚ್ ಮಾರ್ಕ್ಸ್ ವಿಲ್ ಬಿ ಅಲೋಕೇಟೆಡ್ ಫಾರ್ ದಿಸ್ ಚಾಪ್ಟರ್ ಅಂತ ನೋಡ್ತಾ ಹೋಗೋಣ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಮಾರ್ಕ್ಸ್ ಅಲೋಕೇಟೆಡ್ ಇಸ್ 22 ಮಾರ್ಕ್ಸ್. 22 ಮಾರ್ಕ್ಸ್ ಈ ಚಾಪ್ಟರ್ ಇಂದ ತೆಗಿತಾರೆ. ಸೊ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್, 5 ಮಾರ್ಕ್ಸ್. ಸಮ್ಟೈಮ್ಸ್ 3 ಮಾರ್ಕ್ಸ್ ಇಂದ ಇರದೇ ಇರೋ ಚಾನ್ಸಸ್ ಇರುತ್ತೆ. ಬಿಕಾಸ್ 4 ಮಾರ್ಕ್ಸ್ ಕೇಳ್ಬೋದು. ಸಮ್ಟೈಮ್ಸ್ 4 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ 1 ಮಾರ್ಕಿಂದ ಎಷ್ಟು ಕ್ವೆಶನ್ಸ್ ಇರುತ್ತಪ್ಪ ಅಂತಂದ್ರೆ 3 ಕ್ವೆಶನ್ಸ್ ಇರುತ್ತೆ. ಸೊ ಎಷ್ಟು ಮಾರ್ಕ್ಸ್ ಹಾಗಾದ್ರೆ 3 ಮಾರ್ಕ್ಸ್ ಆಗುತ್ತೆ. ಸೊ ದೆನ್ 2 ಮಾರ್ಕ್ಸ್ ಇಂದು 3 ಕ್ವೆಶನ್ಸ್ ಇರುತ್ತೆ, ಟೋಟಲಿ 6 ಮಾರ್ಕ್ಸ್. ಅಂಡ್ ಸಮ್ಟೈಮ್ಸ್ ನಾನು ಹೇಳಿದೆ 4 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ 4 ಮಾರ್ಕ್ಸ್ ಇಂದ 2 ಕ್ವೆಶನ್ಸ್ ಇರುತ್ತೆ, ಯು ವಿಲ್ ಗೆಟ್ 8 ಮಾರ್ಕ್ಸ್. ಅಂಡ್ 5 ಮಾರ್ಕ್ಸ್ ಇಂದ 1 ಕ್ವೆಶನ್ ಕಂಪಲ್ಸರಿ ಇರುತ್ತೆ, ದಟ್ ಈಸ್ ಫಾರ್ 5 ಮಾರ್ಕ್ಸ್. ಟೋಟಲಿ 22 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ 1 ಮಾರ್ಕಿಗೆ ಯಾವೆಲ್ಲ ಕ್ವೆಶನ್ಸ್ ಕೇಳುವಂತ ಪಾಸಿಬಿಲಿಟಿ ಇದೆ ಅಂತ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅದ್ರ ಬಗ್ಗೆ 1 ಮಾರ್ಕ್ಸಿಗೆ ಕೇಳುವಂತ ಪಾಸಿಬಿಲಿಟಿ ಇದೆ. ಸಮ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅಲ್ವಾ, ಆ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಮತ್ತೆ SI ಯೂನಿಟ್ಸ್ ರಿಲೇಟೆಡ್ ಆಗಿ 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ದೆನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ಸೈಂಟಿಫಿಕ್ ನೊಟೇಷನ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ನಂತೂ ಕಂಪಲ್ಸರಿ ಕೇಳ್ತಾರೆ 1 ಮಾರ್ಕ್. ಆ್ಯಂಡ್ ಫಾರ್ ದ 2 ಮಾರ್ಕ್ಸ್ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡೋದನ್ನ ಕೇಳೋ ಪ್ರಾಬಬಿಲಿಟಿ ಇದೆ. ದೆನ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ 5 ಲಾಸ್ ಇದೆ ಅಲ್ವಾ, ಆ 5 ಲಾಸ್ ಅಲ್ಲಿ ಎನಿ 2 ಲಾಸ್ ಕೇಳ್ಬೋದು, ಆರ್ ಎನಿ 1 ಲಾ ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಕೇಳ್ಬೋದು. ದೆನ್ ಡಾಲ್ಟನ್ ಪಾಸ್ಟುಲೇಟ್ಸ್. ಸೊ 4 ಮೇಜರ್ ಡಾಲ್ಟನ್ ಪಾಸ್ಟುಲೇಟ್ಸ್ ಇದೆ, ಎನಿ 3 ಕೇಳ್ಬೋದು ಅಥವಾ ಎನಿ 2 ಡಾಲ್ಟನ್ ಪಾಸ್ಟುಲೇಟ್ಸ್ ಫಾರ್ 2 ಮಾರ್ಕ್ಸ್. 3 ಕೇಳಿದ್ರು ಅಂದ್ರೆ 3 ಮಾರ್ಕ್ಸಿಗೂ ಕೇಳೋ ಚಾನ್ಸಸ್ ಇದೆ. ದೆನ್ ಡೆಫಿನೇಷನ್ಸ್ ವಿತ್ ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಆಫ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋದಿದೆ ಅಲ್ವಾ, ಲೈಕ್ ಮೊಲಾರಿಟಿ, ಮೋಲ್ ಫ್ರಾಕ್ಷನ್. ಸೊ ಅದ್ರದ್ದು ಡೆಫಿನೇಷನ್ಸ್ ವಿತ್ ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಕೇಳುವಂತ ಚಾನ್ಸಸ್ ಇದೆ. ದೆನ್ 4 ಮಾರ್ಕ್ಸಿಗೆ ನ್ಯೂಮರಿಕಲ್ಸ್. ಬೇಸಿಕಲಿ ನ್ಯೂಮರಿಕಲ್ಸ್ನ ತುಂಬಾ ಕೇಳ್ತಾರೆ ಫಾರ್ 4 ಮಾರ್ಕ್ಸ್ ಅಂಡ್ ಫಾರ್ 5 ಮಾರ್ಕ್ಸ್. ನ್ಯೂಮರಿಕಲ್ಸ್ ರಿಲೇಟೆಡ್ ಟು ಮಾಸ್ ಪರ್ಸೆಂಟೇಜ್, ಮೋಲ್ ಫ್ರಾಕ್ಷನ್, ಮೊಲಾರಿಟಿ ಅಂಡ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಮೇಲೂ ಕ್ವೆಶನ್ಸ್ ಕೇಳುವಂತ ಪ್ರಾಬಬಿಲಿಟಿ ಇದೆ. ಫಾರ್ 5 ಮಾರ್ಕ್ಸ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದನ್ನ ಕೇಳ್ತಾರೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಆರ್ ದ 1 ಮಾರ್ಕ್ ಕ್ವೆಶನ್ಸ್ ಅಂತ ನೋಡ್ತಾ ಹೋಗೋಣ. ವಾಟ್ ಈಸ್ ದ SI ಯೂನಿಟ್ ಆಫ್ ಲ್ಯೂಮಿನಸ್ ಇಂಟೆನ್ಸಿಟಿ. ಸೊ SI ಯೂನಿಟ್ ಮೇಲೆ ಕೇಳ್ತಾರೆ ಅಂತ ನಾನು ಹೇಳಿದ್ದೆ. ಸೊ SI ಯೂನಿಟ್ ಆಫ್ ಲ್ಯೂಮಿನಸ್ ಇಂಟೆನ್ಸಿಟಿನ ಕೇಳಿದ್ದಾರೆ. ಸೊ ಆಸ್ ವಿ ಆಲ್ ನೋ ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟಿರುತ್ತೆ, ಬೇಸಿಕಲಿ 7 ಫಿಸಿಕಲ್ ಕ್ವಾಂಟಿಟೀಸ್. ದ ಫಸ್ಟ್ ಒನ್ ಈಸ್ ಲೆಂತ್, ದ ಸೆಕೆಂಡ್ ಒನ್ ಈಸ್ ಮಾಸ್, ಅಂಡ್ ದ ಥರ್ಡ್ ಒನ್ ಈಸ್ ಟೈಮ್, ಅಂಡ್ ದ ಫೋರ್ತ್ ಒನ್ ಈಸ್ ದಟ್ ಈಸ್ ಎಲೆಕ್ಟ್ರಿಸಿಟಿ, and the fifth one is temperature or thermodynamic temperature ಅಂತ ಕರಿತೀವಿ. Sixth one is amount of substance, ಅದನ್ನ ನಾವು amount of substance ಅಂತ ಕರಿತೀವಿ. Then seventh one is luminous intensity. So the seventh one luminous intensity. Length ನ ನಾವು L ಅಂತ represent ಮಾಡಿದ್ರೆ mass ನ M, time small t, electric current ನ ನಾವು I ಅಂತ represent ಮಾಡ್ತೀವಿ, temperature ನ capital T, amount of substance N ಅಂತ represent ಮಾಡಿದ್ರೆ luminous intensity ನ IV ಅಂತ represent ಮಾಡ್ತೀವಿ.
ಸೊ ಲೆಂತ್ ಇಂದ ಎಸ್ ಐ ಯೂನಿಟ್ ಏನಾಗುತ್ತೆ ಮೀಟರ್. ಸೊ ಲೆಂತ್ ಇಂದ ಎಸ್ ಐ ಯೂನಿಟ್ ಮೀಟರ್ ಅಂಡ್ ಇಟ್ ಈಸ್ ಸ್ಮಾಲ್ ಎಮ್. ಸೊ ಮಾಸ್ ಇಂದ ಎಸ್ ಐ ಯೂನಿಟ್ ಕಿಲೋಗ್ರಾಮ್ ಬಂದ್ರೆ ಅದರದ್ದು ಡಿನೋಷನ್ ಹೇಗೆ ಬರುತ್ತೆ ಅಂದ್ರೆ kg. ಸೊ ದೆನ್ ಟೈಮ್ ಇಂದು ಸೆಕೆಂಡ್ಸ್ ದಟ್ ಈಸ್ ಎಸ್ ಅಂಡ್ ಎಲೆಕ್ಟ್ರಿಸಿಟಿ ಆಂಪಿಯರ್ ದಟ್ ಈಸ್ ಎ. ದೆನ್ ಟೆಂಪರೇಚರ್ ಕೆಲ್ವಿನ್ ದಟ್ ಈಸ್ ಕೆ ಅಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ನಾವು ಮೋಲ್ ಅಲ್ಲಿ ಮೆಷರ್ ಮಾಡ್ತೀವಿ. ಸೊ ದಟ್ ಈಸ್ MOL. ಅಂಡ್ ಲೂಮಿನಸ್ ಇಂಟೆನ್ಸಿಟಿನ ನಾವು ಕ್ಯಾಂಡೆಲಾದಲ್ಲಿ ಮೆಷರ್ ಮಾಡ್ತೀವಿ ದಟ್ ಈಸ್ CD. ಸೊ ಹಾಗಾದ್ರೆ ಎಸ್ ಐ ಯೂನಿಟ್ ಆಫ್ ಲೂಮಿನಸ್ ಇಂಟೆನ್ಸಿಟಿ ಏನಾಗುತ್ತೆ ಆನ್ಸರ್. ಸೊ ಆನ್ಸರ್ ಯುವರ್ ಆನ್ಸರ್ ವಿಲ್ ಬಿ ಎಸ್. ಸೊ ಆನ್ಸರ್ ಏನಾಗುತ್ತೆ ಕ್ಯಾಂಡೆಲಾ. ಸೊ ಸಿ ಕ್ಯಾಂಡೆಲಾ. ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವೆಶನ್. ಫಸ್ಟ್ ಕ್ವೆಶನ್ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ 0.057 ಅಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ 0.057 ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಸೊ ಲೆಟ್ ಅಸ್ ಸಿ ದ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಕೆಲವು ರೂಲ್ಸ್ ಇದೆ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ. ಸೊ ಫಸ್ಟ್ ರೂಲ್ ಏನು, ಆಲ್ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಸೊ ಆಲ್ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಸೊ ಸಿಗ್ನಿಫಿಕೆಂಟ್. ಸೊ ಇನ್ನೊಂದೇನು ಝೀರೋಸ್ ಇನ್ ಬಿಟ್ವೀನ್ ದ ನಾನ್ ಝೀರೋಸ್. ಲೈಕ್ ಇದರಲ್ಲಿ ಏನಾದ್ರು ಎಕ್ಸಾಂಪಲ್ 3, 2, 1 ಇದೆ ಅಂತಂದ್ರೆ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಎಸ್. ಸೊ ಇನ್ನೊಂದು ಸೆಕೆಂಡ್ ರೂಲ್ ಏನು, ಹೌ ಮೆನಿ ಝೀರೋಸ್ ಇನ್ ಬಿಟ್ವೀನ್ ದ ನಾನ್ ಝೀರೋಸ್. ಸೊ ನಾನ್ ಝೀರೋ ಮಧ್ಯದಲ್ಲಿರುವಂತಹ ಝೀರೋಸ್ ಕೂಡ ಸಿಗ್ನಿಫಿಕೆಂಟ್. ಸೊ ಝೀರೋಸ್ ಇನ್ ಬಿಟ್ವೀನ್ ದ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಆರ್ ಸಿಗ್ನಿಫಿಕೆಂಟ್. ಸೊ ಝೀರೋಸ್ ಇನ್ ಬಿಟ್ವೀನ್ ದ ನಾನ್ ಝೀರೋಸ್ ಲೈಕ್ 2002 ಇತ್ತು ಅಂತಂದ್ರೆ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್. It is having a 4 significant figures. So third one, leading zeros are insignificant. Leading zeros are never significant or insignificant ಅಂತ ಕರೀತೀವಿ. ಸೊ ನೆವರ್ ಸಿಗ್ನಿಫಿಕೆಂಟ್ ಮೀನ್ಸ್ ಅಂದ್ರೆ ಅದು ಕೌಂಟಿಗೆ ಬರೋದಿಲ್ಲ ಅಂತ ಅರ್ಥ. ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಲೀಡಿಂಗ್ ಝೀರೋಸ್ ಅಂತ ಅಂದ್ರೆ ಸೊ ನಂಬರ್ಗಿಂತ ಮುಂಚೆ ಇರುತ್ತಲ್ಲ, ವೆದರ್ ಇಟ್ ಈಸ್ ಹ್ಯಾವಿಂಗ್ ಅ ಡೆಸಿಮಲ್ ಆರ್ ಡೆಸಿಮಲ್ ಇರ್ದೇನೂ ಇರ್ಬೋದು. ಸೊ ಲೀಡಿಂಗ್ ಝೀರೋಸ್ ಎಲ್ಲ ಏನಂತ ಕರಿತೀವಿ ನಾವು, ನೆವರ್ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಸೊ ಫೋರ್ತ್ ಒನ್ ಟ್ರೈಲಿಂಗ್ ಝೀರೋಸ್. ಸೊ ಟ್ರೈಲಿಂಗ್ ಝೀರೋಸ್ ಅಂತ ಅಂದ್ರೆ ಲಾಸ್ಟ್ ಎಂಡಿಗೆ ಬರುತ್ತಲ್ಲ. ಸೊ ಟ್ರೈಲಿಂಗ್ ಝೀರೋಸ್ ವಿತ್ ಡೆಸಿಮಲ್ ಆರ್ ಸಿಗ್ನಿಫಿಕೆಂಟ್. ವಿತ್ ಡೆಸಿಮಲ್ ಆರ್ ಸಿಗ್ನಿಫಿಕೆಂಟ್. ಅದೇ ತರ ಟ್ರೈಲಿಂಗ್ ಝೀರೋ without decimal. So without decimal are insignificant. So ಇದಷ್ಟು ರೂಲ್ಸ್. ಇದ್ರ ಜೊತೆಗೆ ಕೌಂಟಿಂಗ್ ನಂಬರ್ಸ್ ಆರ್ ಹ್ಯಾವಿಂಗ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ನಂಬರ್ಸ್. ಸೊ ಇದರ ಮೇಜರ್ ಈ 4 ರೂಲ್ಸ್ ಅಲ್ಲಿ ಲೀಡಿಂಗ್ ಝೀರೋಸ್ ಆರ್ ನೆವರ್ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ವಿ. ಸೊ ಹಿಯರ್ ಏನಿದೆ, ಲೀಡಿಂಗ್ ಝೀರೋಸ್ ಇದೆ. ಸೊ ನಂಬರ್ ಮುಂದೆ ಝೀರೋಸ್ ಇದೆ, ಹಾಗಾಗಿ ಇದೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕೌಂಟ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಹೌ ಮೆನಿ ಸಿಗ್ನಿಫಿಕೆಂಟ್ ಇಟ್ ಇಸ್ ಹ್ಯಾವಿಂಗ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂಡ್ ಇಟ್ ಈಸ್ ಅ ಕ್ಯಾಂಡೆಲಾ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಇಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂಡ್ ದಿಸ್ ಇಸ್ physical quantities. So let us move on to the next question. So mention the prefix for 10 power 6. So this is 10 power 6 and 10 power minus 6. So prefixes ಗೊತ್ತಿರುತ್ತೆ ನಮಗೆ. ಸೊ 10 ಇದೆ, ನಾವು ಅದನ್ನ ಏನಂತ ಕರಿತೀವಿ, ಡೆಕಾ ಅಂತ ಕರಿತೀವಿ. 10 ಪವರ್ ಮೈನಸ್ 10 ಪವರ್ ಪ್ಲಸ್ 2 ಇತ್ತು ಅಂತ ಅಂದ್ರೆ ನಾವು ಅದನ್ನ ಹೆಕ್ಟೋ ಅಂತ ಕರಿತೀವಿ. ಸೊ ಹೆಕ್ಟೋ. ಅಂಡ್ 10 ಪವರ್ 3 ಇಟ್ ಈಸ್ ಕಾಲ್ಡ್ ಆಸ್ ಕಿಲೋ. 10 ಪವರ್ 6 ನಾವು ಅದನ್ನ ಮೆಗಾ ಅಂತ ಕರಿತೀವಿ. ಅಂಡ್ 10 ಪವರ್ 6 ಆದ್ಮೇಲೆ 10 ಪವರ್ 6 ಆದ್ಮೇಲೆ ಯಾವ್ದು ಬರುತ್ತೆ, ಸೊ 10 ಪವರ್ 9 ದಟ್ ಈಸ್ ಗಿಗಾ. 10 power 12 this is tera. 10 power 15 this is peta. So deca, hecto, kilo, mega, giga, tera, peta. So 10 power minus 1 ಇತ್ತು ಅಂತಂದ್ರೆ ನಾವು ಅದನ್ನ ಏನಂತ ಕರಿತೀವಿ, 10 power minus 1 that is deci. 10 power minus 2 centi. 10 power minus 3 ಇತ್ತು ಅಂದ್ರೆ ನಾವು ಅದನ್ನ ಮಿಲಿ. 10 power minus 6 ಇತ್ತು ಅಂತಂದ್ರೆ ಅದನ್ನ ಮೈಕ್ರೋ. ಸೊ ಇಲ್ಲಿ ಕೇಳಿರೋದು 10 power 6 and 10 power minus 6.
ಸೊ 10⁻⁶ ಗೆ ನಾವು ಮೈಕ್ರೋ ಅಂತ ಕರೆದ್ರೆ 10⁻⁻⁶ ಗೆ 10⁻⁶ ಗೆ ಮೆಗಾ ಅಂತ ಕರೆದ್ರೆ 10⁻⁻⁶ ಗೆ ಮೈಕ್ರೋ ಅಂತ ಕರಿತೀವಿ. ಸೊ 10⁻⁶ ಗೆ ನಾವು ಏನಂತ ಬರಿತೀವಿ, ಮೆಗಾ, and 10⁻⁻⁶ it is micro, mega and micro. So these are the prefixes, that is 10⁻⁶ and 10⁻⁻⁶. So what is mean by precision and what is mean by accuracy? So precision ಮತ್ತೆ accuracy ಅಂತ ಅಂದ್ರೆ ಏನು ಅಂತ ಕೇಳ್ತಾರೆ. So precision is nothing but, so precision ಅಂದ್ರೆ ಏನು, closeness. So it is closeness of various measurement. So various measurement, closeness of various measurement to some quantity. So to some quantity. So precision ಅಂತಂದ್ರೆ closeness ಅಂದ್ರೆ ವೇರಿಯಸ್ ಮೆಜರ್ಮೆಂಟ್ ಒಂದು ಕ್ವಾಂಟಿಟಿಗೆ ಹತ್ರ ಆಗಿದ್ರೆ ನಾವು ಅದನ್ನ ಪ್ರಿಸೈಸ್ ವ್ಯಾಲ್ಯೂಸ್ ಅಂತ ಕರಿತೀವಿ. ದೆನ್ ಅಕ್ಯುರಸಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಆಫ್ ಪರ್ಟಿಕ್ಯುಲರ್ ವ್ಯಾಲ್ಯೂ, agreement of particular value to the true value. ಸೊ ಅದೆರಡು ನಾವು ಆವ್ರೇಜ್ ತೆಗೆದಾಗ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂದ್ರೆ ಆ ಟ್ರೂ ವ್ಯಾಲ್ಯೂಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹತ್ರದಲ್ಲಿ ಬಂದ್ರೆ ನಾವು ಅದನ್ನ ಅಕ್ಯುರೇಟ್ ವ್ಯಾಲ್ಯೂ ಅಂತ ಕರಿತೀವಿ. ಪ್ರಿಸೈಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ನಿಯರ್ನೆಸ್. ಸೊ ಹತ್ರ ಇರೋದನ್ನ ನಾವು ಪ್ರಿಸೈಸ್ ಅಂತ ಕರಿತೀವಿ. ಅಂಡ್ ಅಕ್ಯುರೇಟ್ ವ್ಯಾಲ್ಯೂ ಇಸ್ ಅಗ್ರಿಮೆಂಟ್ ವಿತ್ ದ ಟ್ರೂ ವ್ಯಾಲ್ಯೂ. ಸೊ ದಿಸ್ ಇಸ್ ಅಬೌಟ್ ಪ್ರಿಸಿಷನ್ ಅಂಡ್ ದಿಸ್ ಇಸ್ ಅಬೌಟ್ ಅಕ್ಯುರೆಸಿ. ಸೊ ನೆಕ್ಸ್ಟ್ ಒನ್ 2 marks questions ಯಾವುದೆಲ್ಲ ಪ್ರಾಬಬಿಲಿಟಿ ಇದೆ ಅಂತ ಅಂದ್ರೆ, ರೈಟ್ ಎನಿ 2 differences between mass and weight. ಸೊ ನೆಕ್ಸ್ಟ್ ಮಾಸ್ ಬಗ್ಗೆ ತಿಳ್ಕೊತೀವಿ, ದೆನ್ ವೆಯ್ಟ್ ಬಗ್ಗೆ ತಿಳ್ಕೊತೀವಿ, ವಾಲ್ಯೂಮ್, ಆಮೇಲೆ ಡೆನ್ಸಿಟಿ ಅಂಡ್ ಟೆಂಪರೇಚರ್. ಸೊ ಇದೆಲ್ಲ ಅಟ್ ಎ ಟೈಮ್ ಬರುತ್ತೆ ಅಲ್ವಾ. ಸೊ ಮಾಸ್ ಮತ್ತೆ ವೆಯ್ಟ್ ಡಿಫ್ರೆನ್ಸ್ ಫಸ್ಟ್ ನೋಡೋಣ. ಸೊ ಮಾಸ್ ಅಂಡ್ ವೆಯ್ಟ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ ವೆಯ್ಟ್? ಸೊ ಜಸ್ಟ್ ಮಾಸ್ ಅಂದ್ರೆ ಏನು, ಇಟ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸ್. ಸೊ ಯಾವುದೋ ಒಂದು ಮ್ಯಾಟರ್ ಇದೆ ಅಂತಂದ್ರೆ ಅದ್ರ ಒಳಗಡೆ ಎಷ್ಟು ಸಬ್ಸ್ಟೆನ್ಸ್ ಇದೆ, ಎಷ್ಟು ಮ್ಯಾಟರ್ ಇದೆ ಆ ಸಬ್ಸ್ಟೆನ್ಸ್ ಒಳಗಡೆ. ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಹ್ಯಾವಿಂಗ್ ಅ ಬಾಕ್ಸ್. ಸೊ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ ಎಷ್ಟು ಮ್ಯಾಟರ್ ಇದೆ ಅನ್ನೋದನ್ನ ನಾವು ಏನಂತ ಕರಿತೀವಿ, ಮಾಸ್ ಅಂತ ಕರಿತೀವಿ. ವೆಯ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಫೋರ್ಸ್ ಎಕ್ಸಾರ್ಟೆಡ್. ಸೊ ಫೋರ್ಸ್ ಎಕ್ಸಾರ್ಟೆಡ್ ಬೈ ದ ಗ್ರಾವಿಟಿ. ಸೊ ಗ್ರಾವಿಟಿ ಎಷ್ಟು ನಮ್ಮ ಮೇಲೆ ಫೋರ್ಸ್ ನ ಎಕ್ಸಾರ್ಟ್ ಮಾಡ್ತಾ ಅದನ್ನ ನಾವು ವೆಯ್ಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಮಾಸ್ ಮತ್ತೆ ವೆಯ್ಟ್ ಇಂದು ಡಿಫ್ರೆನ್ಸ್ ಹೇಳೋಣ. ಸೊ ಇಟ್ ಈಸ್ the amount of substance. So amount of substance ideno, it is the force exerted, it is the force exerted, it is the force exerted by gravity. So idu ಒಂದು ಡಿಫ್ರೆನ್ಸ್ ಆದ್ರೆ, ಇನ್ನೊಂದು ಮಾಸ್ ಎಲ್ಲಾ ಕಡೆ ಕಾನ್ಸ್ಟೆಂಟ್ ಆಗಿರುತ್ತೆ ಬಟ್ ವೆಯ್ಟ್ ಮೇ ವೇರೀಸ್. ಸೊ ಅರ್ತ್ ಮೇಲೆ ಒಂದು ವೆಯ್ಟ್ ಇದೆ, ನಾವು ಮೂನ್ ಮೇಲೆ ಒಂದು ವೆಯ್ಟ್ ಬರ್ತೀವಿ ಅಲ್ವಾ. ಸೊ ಮಾರ್ಸ್ ಮೇಲೆ ವೆಯ್ಟ್ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇಟ್ ಈಸ್ ಕಾನ್ಸ್ಟೆಂಟ್ ಬಟ್ ಇಟ್ ವೇರೀಸ್. ಸೊ ಇಟ್ ಮೇ ವೇರಿ. ಸೊ ವೆಯ್ಟ್ ಅನ್ನೋದು ಚೇಂಜ್ ಆಗುತ್ತೆ, ಮಾಸ್ ಮಾತ್ರ ಡೆಫಿನೆಟ್ ಆಗಿ ಸೇಮ್ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತೆ. ನೆಕ್ಸ್ಟ್ ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ನಾನು ಹೇಳಿದ್ದೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಮೇಲೆ ಕಂಪಲ್ಸರಿ ಒಂದು ಕ್ವೆಶನ್ಸ್ ಕೇಳ್ತಾರೆ ಅಂತ. ಸೊ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಲ್ಲಿ ಎಷ್ಟು ಲಾಸ್ ಇದೆ? 5 ಲಾಸ್. ಯಾವ್ದು? ದ ವೆರಿ ಫಸ್ಟ್ ಲಾ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೆಕೆಂಡ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಅವಗಾಡ್ರೋ ಲಾ ಅಂಡ್ ಗೇ-ಲುಸಾಕ್ಸ್ ಲಾ. ಸೊ ಇದಷ್ಟು 5 ಲಾಸ್ ಕೂಡ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಲಾ ಕಂಪಲ್ಸರಿ ಕೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ಲಾಸ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ದ ಫಸ್ಟ್ ಒನ್ ಯಾವುದು? ಕನ್ಸರ್ವೇಷನ್ ಆಫ್ ಮಾಸ್. ಏನ್ ಹೇಳುತ್ತೆ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ, ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೊ ಮಾಸ್ ನ ನಾವು ಕ್ರಿಯೇಟ್ ಮಾಡೋದಕ್ಕೂ ಆಗಲ್ಲ, ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೂ ಆಗಲ್ಲ. ಬಟ್ ವಿ ಕ್ಯಾನ್ ಚೇಂಜ್ ಇಟ್ಸ್ ಸ್ಟೇಟ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಸೊ ಎಕ್ಸಾಂಪಲ್, ಇವಾಗ ಕಾರ್ಬನ್ ಮತ್ತೆ ಆಕ್ಸಿಜನ್ ನ ಕಂಬೈನ್ ಮಾಡಿದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಬಟ್ ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ನಾವು ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ನಮಗೆ ಕ್ವೆಶನ್ ಅಲ್ಲಿ ಕೇಳಿರೋದೇನು? ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳಿದಾರಲ್ವಾ. ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎಸ್. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ mass can neither be created nor be destroyed, and law of definite proportion ಕೇಳಿದ್ದಾರೆ. So what is law of definite proportion? So in any chemical compound the elements are always present in a definite proportion. For example, ನಾನು ಒಂದು
ಎಲಿಮೆಂಟ್ ಯಾವ್ದಾದ್ರು ಒಂದು ಕಾಂಪೌಂಡ್ ಎಕ್ಸಾಂಪಲ್ ತಗೋತೀವಿ. ಸೊ ಎಕ್ಸಾಂಪಲ್ ವಾಟರ್. ಸೊ ಐ ಆಮ್ ಟೇಕಿಂಗ್ ವಾಟರ್ ಆಸ್ ಅನ್ ಎಕ್ಸಾಂಪಲ್. ಸೊ H2O. ಸೊ H2O contains H and O. ಎರಡು ಎಲಿಮೆಂಟ್ ಇದೆ, ದಟ್ ಈಸ್ H and O. ಸೊ H ಎಷ್ಟಿದೆ? 2 ಇದೆ. ಸೊ 2 into 1 ಮೀನ್ಸ್ ಎರಡು ಹೈಡ್ರೋಜನ್ ಇದೆ ಅಂಡ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1. ದೆನ್ ಆಕ್ಸಿಜನ್ದು 1 ಇದೆ ಇಂಟು ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16. ಸೊ ವಿಚ್ ಇಸ್ ಈಕ್ವಲ್ ಟು 2 ಅಂಡ್ ವಿಚ್ ಇಸ್ ಈಕ್ವಲ್ ಟು 16. ಸೊ ಯಾವ ರೇಷಿಯೋದಲ್ಲಿದೆ? 2:16 ರೇಷಿಯೋದಲ್ಲಿದೆ. ಸೊ ಇದನ್ನ ನಾವು ಡಿವೈಡ್ ಮಾಡಿದ್ರೆ 1:8 ರೇಷಿಯೋದಲ್ಲಿ ಸಿಗುತ್ತೆ. ಸೊ ಇನ್ ಎನಿ ಕೆಮಿಕಲ್ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅ ಡೆಫಿನೆಟ್ ಪ್ರಪೋರ್ಷನ್. ಸೊ 1:8 ರೇಷಿಯೋದಲ್ಲಿ ಬಂದ್ರೆ ಮಾತ್ರ ಅದನ್ನ ನಾವು ವಾಟರ್ ಅಂತ ಕರಿತೀವಿ. 1:8 ರೇಷಿಯೋ ಬಿಟ್ಟು ಬೇರೆ ಯಾವುದೋ ರೇಷಿಯೋ ಬಂದ್ರೆ ಅದನ್ನ ನಾವು ವಾಟರ್ ಅಂತ ಕರೆಯಕ್ಕಾಗಲ್ಲ. ಸೊ ದ ಥರ್ಡ್ ಒನ್ ಇಸ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಏನ್ ಹೇಳುತ್ತೆ? ಇಫ್ ಎನಿ ಟು ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಮೋರ್ ದ್ಯಾನ್ ಒನ್ ಕಾಂಪೌಂಡ್, the mass of one element with fixed mass of another element are in the ratio of small whole numbers. For example, carbon reacts with oxygen produces carbon dioxide ಅಲ್ವಾ? ಅದೇ ತರ ಕಾರ್ಬನ್ ಆಕ್ಸಿಜನ್ ಜೊತೆನೆ ಕಂಬೈನ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಕೊಡುತ್ತೆ. ಸೊ ಹಿಯರ್ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗೋದು ಇಲ್ಲಿ ನೋಡಿ, ಕಾರ್ಬನ್ ಇನ್ ಮಾಸ್ ಫಿಕ್ಸ್ ದಟ್ ಈಸ್ 12 ಅಲ್ವಾ? ಬಟ್ ಆಕ್ಸಿಜನ್ ಇಂದು ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಏನಿದೆ? ಇಟ್ ಈಸ್ 32 ಅಂಡ್ ಇನ್ ದ ಸೆಕೆಂಡ್ ಎಕ್ಸಾಂಪಲ್ ಇಟ್ ಈಸ್ 16. ಸೊ 16:32 ಅಂತ ತಗೊಂಡ್ರೆ 16 1s are 16, 16 2s are 32. ಸೊ 1:8 ರೇಷಿಯೋದಲ್ಲಿ ಕಂಬೈನ್ ಆಗಿದೆ. 1:8 ರೇಷಿಯೋದಲ್ಲಿ ದೀಸ್ ಟು ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. ಸೊ ಇಫ್ ಟು ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಮೋರ್ ದನ್ ಒನ್ ಕಾಂಪೌಂಡ್, ಅಂದ್ರೆ ಕಾರ್ಬನ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ ನಮಗೆ ಮೋರ್ ದನ್ ಒನ್ ಕಾಂಪೌಂಡ್ ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಿದೆ. ದ ಮಾಸ್ ಆಫ್ ಒನ್ ಎಲಿಮೆಂಟ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್, ದೀಸ್ ಆರ್ ದ ಮಾಸ್ ಆಫ್ ಒನ್ ಎಲಿಮೆಂಟ್, it is having a fixed mass are in the ratio of small whole number. So next one, that is Gay-Lussac law. Gay-Lussac law ನಾವು law of combining of gases ಅಂತಾನೂ ಕೂಡ ಕರಿತೀವಿ. When gases combining in chemical reaction, the volume of combining and produced gas are in simple ratio. So simple ratio ದಲ್ಲಿ ಇರುತ್ತೆ at constant temperature and pressure. Example, H2 reacts with Cl2 produces 2HCl ಅಲ್ವಾ? ಸೊ HCl ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ನಾವು ವಾಲ್ಯೂಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 1 ವಾಲ್ಯೂಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 1 ವಾಲ್ಯೂಮ್ ಆಫ್ ಕ್ಲೋರಿನ್. ಸೊ ಬಿಕಾಸ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1 ಇದೆ, ಸೊ 1 ವಾಲ್ಯೂಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 1 ವಾಲ್ಯೂಮ್ ಆಫ್ ಕ್ಲೋರಿನ್ ಗಿವ್ಸ್ 2 ವಾಲ್ಯೂಮ್ ಆಫ್ HCl ಅಲ್ವಾ? ಸೊ ಇದನ್ನ ನಾವು ರೇಷಿಯೋದಲ್ಲಿ ಬರೀಬಹುದು ಅಂತ ಹೇಳಿದ್ರೆ ದಟ್ ಈಸ್ 1:2. ಸೊ combining gases and produced gases are in the ratio of small whole numbers. And the next one is Avogadro's law. Avogadro's law ಏನು ಹೇಳುತ್ತೆ ಅಂದ್ರೆ at same temperature and pressure equal volume of gases contain equal number of particles. For example, ಯೂನಿಟ್ ವಾಲ್ಯೂಮ್ ಆಫ್ ಗ್ಯಾಸ್ ನ ತಗೋತಿದ್ದೀನಿ, ಲೈಕ್ ಯೂನಿಟ್ ವಾಲ್ಯೂಮ್ ತಗೊಂಡಿದ್ದೀನಿ ಎರಡು. ಸೊ ಒಂದರಲ್ಲಿ ಹೈಡ್ರೋಜನ್ ಗ್ಯಾಸ್ ನ ಫಿಲ್ ಮಾಡ್ತಿದ್ದೀನಿ, ಇನ್ನೊಂದರಲ್ಲಿ ನೈಟ್ರೋಜನ್ ಗ್ಯಾಸ್ ನ ಫಿಲ್ ಮಾಡ್ತಿದ್ದೀನಿ. So one is having a hydrogen gas, another one is having a nitrogen gas, irrespective of their atomic weight or atomic mass. So these two volumes, these two unit masses contains equal number of particles ಅಂತ ಹೇಳಿದ್ರು. ಬಿಕಾಸ್ ಏನಿದೆ ಇದ್ರದ್ದು ಎರಡು ಯೂನಿಟ್ ವಾಲ್ಯೂಮ್ ಇದೆ, ಸೊ ಈಕ್ವಲ್ ವಾಲ್ಯೂಮ್ ಇದೆ. ಸೊ ದಟ್ ಈಸ್ ವೈ ಇದರಲ್ಲಿ 20 ಪಾರ್ಟಿಕಲ್ಸ್ ಇತ್ತು ಅಂತಂದ್ರೆ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 20 ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಎಕ್ಸ್ಪ್ಲೈನ್ಡ್ ಬೈ Avogadro. So these are the major 5 laws. One is law of conservation, law of definite proportion, law of multiple proportion, Gay-Lussac law and Avogadro law. So next 2 marks question alla define molarity, write the mathematical expression. So molarity anta andre enu concentration of compounds, molecules ಅಥವಾ substance ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು ಮೇಜರ್ ಆಗಿ 4 ಮೆಥಡ್ಸ್ ನ ಕಲ್ತಿದೀವಿ. ಅದರಲ್ಲಿ ಮೊಲಾರಿಟಿ ಕೇಳಿದ್ದಾರೆ. ಸೊ ಮೊಲಾರಿಟಿ ಇಸ್ ನಥಿಂಗ್ ಬಟ್ ಸ್ಮಾಲ್ m. ಸೊ ಮೊಲಾರಿಟಿನ ಹೇಗೆ ಡಿಫೈನ್ ಮಾಡ್ತೀವಿ? ಸೊ ಮೊಲಾರಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಅಮೌಂಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ ಲೀಟರ್ ಆಫ್ ಸಲ್ಯೂಷನ್. ಸೊ number of moles of solute per liter of solution. So ಇದನ್ನ ನಾವು ಮೊಲಾರಿಟಿ ಅಂತ ಕರಿತೀವಿ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಸ್ ಸೇಮ್. ಸೊ ನಂಬರ್ ಆಫ್ ಮೋಲ್ಸ್ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ ಬರೆದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ನ ನ್ಯೂಮರೇಟರ್ ಅಲ್ಲಿ ಬರಿತೀವಿ
and in the denominator volume of solution in liter. Volume of solution in liter. So this is the mathematical expression for molarity, and even they can ask a molarity the expression with definitions kelbodu. So then calculate the amount of water produced by combustion of 16 grams of methane. So 16 grams of methane combustion ಆದಾಗ ಎಷ್ಟು amount of water produce ಆಯಿತು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. So methane is nothing but CH4. So methane combustion is nothing but it is reacting with oxygen. So it produces carbon dioxide and water. So alva these are the products. So ಇದನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡೋಣ. ಸೊ ಇಲ್ಲಿ ಕಾರ್ಬನ್ ಒಂದಿದೆ, ಈ ಕಡೆನೂ ಕೂಡ ಕಾರ್ಬನ್ ಒಂದಿದೆ. ಆಕ್ಸಿಜನ್ 2 here hydrogens are 4 but here hydrogens are 2, so that is why I am putting 2 here. ಸೊ ಈಗ ಹೈಡ್ರೋಜನ್ಸ್ 4 ಆಯಿತು, ಬಟ್ ಆಕ್ಸಿಜನ್ಸ್ ಎಷ್ಟಾಯಿತು 4. ಈ ಕಡೆ 2 + 2 4 ಆಗಿದೆ. ಸೊ ಹಿಯರ್ ಆಕ್ಸಿಜನ್ ಇಸ್ ಹ್ಯಾವಿಂಗ್ ಓನ್ಲಿ 2, ಸೊ ದಟ್ ಈಸ್ ವೈ ಐ ಆಮ್ ಪುಟಿಂಗ್ 2 ಹಿಯರ್. ಅರ್ಥ ಆಯ್ತಾ? ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಕಲರ್ ಡಿನೋಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಹಿಯರ್ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನು. ಸೊ ಈಗ ಇದನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡೋದಾದ್ರೆ, ಸೊ ಇದ್ರದ್ದು ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡೋಣ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಎಷ್ಟು ಬರುತ್ತೆ? ಸೊ 12 + 4 × 1. ಸೊ ದಿಸ್ ಈಸ್ ನಥಿಂಗ್ ಬಟ್ ಎಷ್ಟು ಬರುತ್ತೆ? 12 + 4 16 grams. ಸೊ 16 ಗ್ರಾಮ್ ಬರುತ್ತೆ. ದೆನ್ ದಿಸ್ ಈಸ್ ಆಕ್ಸಿಜನ್. ಆಕ್ಸಿಜನ್ ಇಸ್ ಹ್ಯಾವಿಂಗ್ ಅ ಅಟಾಮಿಕ್ ಮಾಸ್ ಆಫ್ 16. ಇಲ್ಲಿ O2 ಇದೆ, ಸೊ ದಟ್ ಈಸ್ ವೈ 32. ಸೊ 2 × 32. So that is nothing but 64 grams, which will produce as a carbon dioxide. So carbon dioxide 12 + 2 × 16. So 16 2s are 32. 32 + 12 44 grams. So next 2 × we know that atomic or molecular mass of water is 18. So 18 2s are 30. Yes, 18 2s are 36. ಅಲ್ವಾ? ಸೊ ಈಗ 16 grams ಆಫ್ ಮೀಥೇನ್ ಕಂಬಷನ್ ಆದಾಗ ಎಷ್ಟು ನಮಗೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ ದಟ್ ಈಸ್ ನಥಿಂಗ್ ಬಟ್ 36 grams ಆಫ್ ವಾಟರ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ದ ಕಂಬಷನ್ ಆಫ್ 16 grams. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 2 ಮಾರ್ಕ್ ಕ್ವೆಶನ್ ಅಲ್ಲೇ 5th ಕ್ವೆಶನ್. ರೈಟ್ ಎನಿ 3 ಪೋಸ್ಟುಲೇಟ್ಸ್ ಆಫ್ ಡಾಲ್ಟನ್ ಅಟಾಮಿಕ್ ಥಿಯರಿ ಅಂತ ಕೇಳಿದ್ದಾರೆ. ನಾನು ಹೇಳಿದ ಡಾಲ್ಟನ್ ಅಟಾಮಿಕ್ ಥಿಯರಿಲಿ ಕೇಳ್ತಾರೆ ಅಂತ. ಸೊ ವಾಟ್ ಆರ್ ದ ಪೋಸ್ಟುಲೇಟ್ಸ್? ಸೊ ವೆರಿ ಈಸಿ ಪೋಸ್ಟುಲೇಟ್ಸ್. ಯಾವ್ದು ಫಸ್ಟ್ ಒನ್ ನೀವು ಆರಾಮಾಗಿ ಬರಿಬೋದು. ಸೊ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ ಪಾರ್ಟಿಕಲ್ಸ್. ಸೊ ಇಂಡಿವಿಜುವಲ್ ಪಾರ್ಟಿಕಲ್ಸ್ called atom. So matter consists of individual particles called atoms. So this is the first postulate. Then atoms of given element. So atoms of given element are identical properties including identical mass. ಸೊ ಯಾವುದೇ ಒಂದು ಎಲಿಮೆಂಟಿನ ಆಟಮ್ಸ್ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಎಲಿಮೆಂಟ್ ಗೋಲ್ಡ್ ಅನ್ನೋ ಎಲಿಮೆಂಟ್ ಇದೆ. ಆ ಗೋಲ್ಡ್ ಅನ್ನೋ ಎಲಿಮೆಂಟ್ ಅಲ್ಲಿ ಎಲ್ಲ ಆಟಮ್ಸ್ ಇರುತ್ತೆ, ದೇ ಆರ್ ಹ್ಯಾವಿಂಗ್ ಐಡೆಂಟಿಕಲ್ ಪ್ರಾಪರ್ಟೀಸ್. ಎಲ್ಲ ಗೋಲ್ಡ್ ಪಾರ್ಟಿಕಲ್ಸ್ಗೂ ಸೇಮ್ ಪ್ರಾಪರ್ಟಿ ಇರುತ್ತೆ, ಇನ್ಕ್ಲೂಡಿಂಗ್ ದ ಐಡೆಂಟಿಕಲ್ ಮಾಸ್. ಅದೇ ತರ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಮಾಸಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಮತ್ತೆ ನಾವು ಕಾಪರ್ನ ಕಂಪೇರ್ ಮಾಡಿದ್ರೆ ಎರಡು ಕೂಡ ಡಿಫ್ರೆಂಟ್ ಎಲಿಮೆಂಟ್ಸ್, ಅವೆರಡಕ್ಕೂ ಕೂಡ ಡಿಫ್ರೆಂಟ್ ಮಾಸ್ ಇರುತ್ತೆ. Then compounds are formed when the atoms of different element combine in a fixed ratio. For example, H2O ಆಗಿರ್ಬೋದು, ದೆನ್ HCl ಆಗಿರ್ಬೋದು, ದೆನ್ H2O2, ದಿಸ್ ಇಸ್ ಹೈಡ್ರೋಜನ್ ಪೆರಾಕ್ಸೈಡ್ ಆಗಿರ್ಬೋದು. ಇವೆಲ್ಲ ಕಾಂಪೌಂಡ್. ಸೊ ಇದರಲ್ಲಿ 2:1:8 ರೇಷಿಯೋದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆದರೆ, ಇದರಲ್ಲೂ ಕೂಡ 1:35.5 ರೇಷಿಯೋದಲ್ಲಿ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಕಂಬೈನ್ ಆಗುತ್ತೆ. ಹಿಯರ್ ವಾಟರ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೇಗೆ ಕಂಬೈನ್ ಆಗುತ್ತೆ ಅಂದರೆ 2:, ಆಕ್ಸಿಜನ್ 16, ಬಟ್ ಹಿಯರ್ ಆಕ್ಸಿಜನ್ 2 ಇದೆ, ಸೊ 2:32 ರೇಷಿಯೋದಲ್ಲಿ ಕಂಬೈನ್ ಆಗುತ್ತೆ. ಸೊ ದಿಸ್ ಇಸ್ 1 ದಿಸ್ ಇಸ್ 16 ಸೊ 1:16 ರೇಷಿಯೋದಲ್ಲಿ ಕಂಬೈನ್ ಆದರೆ ಮಾತ್ರ ನಮಗೆ ಹೈಡ್ರೋಜನ್ ಪೆರಾಕ್ಸೈಡ್ ಬರುತ್ತೆ. ಸೊ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಕಂಬೈನ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಅನ್ನೋದನ್ನ ನಮಗೆ ಥರ್ಡ್ ಪಾಸ್ಟುಲೇಟ್ ಹೇಳುತ್ತೆ. ಇನ್ನು ಕೆಮಿಕಲ್ ಇನ್ನೊಂದು ಲಾಸ್ಟ್ ಪಾಸ್ಟುಲೇಟ್ ಅಂದರೆ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ರಿಅರೇಂಜ್ಮೆಂಟ್ ಆಫ್ ಆಟಮ್ಸ್. ದೀಸ್ ಆರ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಜಸ್ಟ್ ಆ ಪಾರ್ಟಿಕಲ್ಸ್ ರಿಅರೇಂಜ್ಮೆಂಟ್ ಆಗುತ್ತೆ. ಸೊ ಆ ಪಾರ್ಟಿಕಲ್ಸ್ ಕ್ರಿಯೇಟು ಆಗೋದಿಲ್ಲ, ಡೆಸ್ಟ್ರಾಯು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಜಿಂಕ್ ಕ್ಲೋರೈಡ್, ಸೊ ZnCl2, ಸಾರಿ ಜಿಂಕ್ ಸಲ್ಫೇಟ್, ಜಿಂಕ್ ಕ್ಲೋರೈಡ್ ಬೇಡ, ಜಿಂಕ್ ಸಲ್ಫೇಟ್ ತಗೋತಿದ್ದೀನಿ. ಸೊ ಜಿಂಕ್ ಸಲ್ಫೇಟ್ನ ZnSO4, ಸೊ ZnSO4
ರಿಯಾಕ್ಟ್ಸ್ ವಿತ್ HCl. ಸೊ HCl ಜೊತೆಗೆ ರಿಯಾಕ್ಟ್ ಅದೇ ನಮಗೆ ಜಿಂಕ್ ಕ್ಲೋರೈಡ್ ಸಿಗುತ್ತೆ ಪ್ಲಸ್ zinc chloride plus H2SO4 ಸಿಗುತ್ತೆ. zinc sulfate reacts with HCl, it will produces zinc chloride and H2SO4 ಅಲ್ವಾ. ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಕೂಡ ಏನಾಗಿಲ್ಲ, ಡೆಸ್ಟ್ರಾಯ್ ಆಗಿಲ್ಲ. ಜಿಂಕ್ ಸಲ್ಫೇಟ್ ಇರೋದು ಡೆಸ್ಟ್ರಾಯ್ ಆಗಿಲ್ಲ, ಬಟ್ ಅದ ಏನಾಗಿದೆ ಜಿಂಕ್ ಕ್ಲೋರೈಡ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ, ಎಲಿಮೆಂಟ್ಸ್ ಆರ್ ಗೆಟ್ ರೀಅರೇಂಜ್. ಸೊ ಎಲಿಮೆಂಟ್ಸ್ ಏನಾಗಿದೆ, ರೀಅರೇಂಜ್ ಆಗಿದೆ. ಸೊ in any chemical reactions atoms are neither created nor destroyed but they get rearranged ashte. So these are the major 4 postulates of Dalton atomic theory. So next one 4 marks questions. So 4 marks questions idu limiting reagent mele kelidare. 4 mark inda nanu helidde numericals na keltare anta. So limiting reagent mele numericals na kelidare. 50 kg of N2 and 10 kg of H2 are mixed to produce NH3. Calculate the amount of NH3 formed. Identify the limiting reagent in the production of NH3 in the situation. So ಇದರಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ NH3 ಎಷ್ಟು ಪ್ರೊಡ್ಯೂಸ್ ಆಗಿದೆ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದ ಈಕ್ವೇಶನ್ ಫಸ್ಟ್. ಸೊ ಈಕ್ವೇಶನ್ ಫಸ್ಟ್ ಬರ್ಕೊಳ್ಳೋಣ. ಸೊ ಏನಿದೆ, ಸೊ N2 reacts with H2. ಸೊ ನೈಟ್ರೋಜನ್ reacts with hydrogen produces ಅಮೋನಿಯಾ. ಸೊ NH3 ಫಸ್ಟ್ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ N2 ಇದೆ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ಬರೀತಿದ್ದೀನಿ. ದೆನ್ ಹೈಡ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನ್ 6 ಆಯಿತು. ಸೊ ದಟ್ ಈಸ್ ವೈ ಐ ಆಮ್ ಪುಟಿಂಗ್ 3 ಹಿಯರ್. ಸೊ ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ ನೆಕ್ಸ್ಟ್ ಲಿಮಿಟಿಂಗ್ ರಿಯೇಜೆಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಂಬರ್ ಆಫ್ ಮೋಲ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ, ಸೊ ಮೋಲ್ಸ್ ಆಫ್ N2. ಸೊ ಮೋಲ್ಸ್ ಆಫ್ N2. ಸೊ ಎಷ್ಟು ಕೊಟ್ಟಿದ್ದಾರೆ, ಮೋಲ್ಸ್ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ, 50 kg ಕೊಟ್ಟಿದ್ದಾರೆ. ಸೊ 50 ಇಂಟು kg ಅಂದ್ರೆ ಏನು, ಸೊ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಅಲ್ಲಿ ಫಾರ್ ಇಲ್ಲಿ ಎಷ್ಟು ಅಮೋನಿಯಾ ಫಾರ್ಮೇಶನ್ ಆಗಿದೆ ಗ್ರಾಮ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ವೈ ಐ ಆಮ್ ಚೇಂಜಿಂಗ್ ದಿಸ್ 50 kg ಇಂಟು ಗ್ರಾಮ್ಸ್. ಸೊ ಗ್ರಾಮ್ಸ್ಗೆ ಕನ್ವರ್ಟ್ ಮಾಡ್ಕೋತಿದ್ದೀನಿ. ಸೊ kg ಅಂದ್ರೆ 10 power 3. ಎಸ್. ಸೊ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ N2 ಇಸ್ 28. ಸೊ ನೆಕ್ಸ್ಟ್ ಅದೇ ತರ ಹೈಡ್ರೋಜನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹೈಡ್ರೋಜನ್ ಎಷ್ಟು ಬರುತ್ತೆ, ಸೊ ಹೈಡ್ರೋಜನ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್. ಸೊ ಗಿವನ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 10 kg ಕೊಟ್ಟಿದ್ದಾರೆ. ಸೊ 10 ಇಂಟು 10 power 3 divided by molar mass of hydrogen. Since 2 hydrogens are there, so that is why I am putting 2 here. So 2.016 because 1.1008 ಅನ್ನೋದು ಹೈಡ್ರೋಜನ್ ಇಂದು ಏನು, ಹೈಡ್ರೋಜನ್ ಇದು ಅಟಾಮಿಕ್ ವೇಟ್. ಸೊ ದಟ್ ಈಸ್ ವೈ ಅದಕ್ಕೋಸ್ಕರನ ಸೊ 2.016 ಅಂತ ಬರ್ಕೋತಿದ್ವಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ, ಸೊ 1785.71 ಮೋಲ್ಸ್ ಬರುತ್ತೆ. ಸೊ 50 ಇಂಟು 10 power 3 ಡಿವೈಡೆಡ್ ಬೈ 28 ಮಾಡಿದ್ರೆ ಸೊ 1785.71 ಮೋಲ್ಸ್. ಸೊ ದಟ್ ಈಸ್ ಮೋಲ್ಸ್ ಆಫ್ N2. ಸೊ ನಮಗೆ ಅದೇ ತರ ಮೋಲ್ಸ್ ಆಫ್ ಹೈಡ್ರೋಜನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ದಟ್ ಈಸ್ 10 ಇಂಟು 10 power 3 divided by 2.016 that is 4960.22. ಸೊ 4960.22. ಸೊ ನಮಗೆ ಮೋಲ್ಸ್ ಸಿಕ್ತು. ಸೊ ಇದು ಎರಡರಲ್ಲೂ ಮೋಲ್ಸ್ ಅಂದ್ರೆ 1785.7 ದೆನ್ 4960.22. ಸೊ ಇವಾಗ ನಾವು ಲಿಮಿಟಿಂಗ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ದಿಸ್ ಇಸ್ ಸ್ಟೆಪ್ 1. ಸೊ ನೆಕ್ಸ್ಟ್ ಸ್ಟೆಪ್ ದಟ್ ಈಸ್ ಸ್ಟೆಪ್ 2. ಸೊ ಸ್ಟೆಪ್ 2 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ನ ಫೈಂಡ್ ಔಟ್ ಮಾಡೋದು. ಸೊ ಲಿಮಿಟಿಂಗ್ ರಿಯೇಜೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಫಸ್ಟ್ ನಮಗೆ ಸಿಕ್ಕಿರುವಂತಹ ಮೋಲ್ಸ್ ಅಂದ್ರೆ 1 mole, ದಿಸ್ ಇಸ್ 1 mole. ಇದರಲ್ಲಿ ಏನು ಸ್ಟೈಕಿಯೋಮೆಟ್ರಿಕ್ ರೇಷಿಯೋ ಏನು ಇಲ್ವಲ್ವಾ. ಸೊ ದಟ್ ಈಸ್ 1 mole reacts with 3 moles of hydrogen produces 2 moles of ammonia. So 3 moles produces 2 moles of ammonia alva. So 1 mole of N2 reacts with 3 moles of H2. So 1 mole of N2
ರಿಯಾಕ್ಟ್ಸ್ ವಿತ್ 3 moles ಆಫ್ H2. ಹಾಗಾದರೆ 1785.71 moles ಎಷ್ಟು ಹೈಡ್ರೋಜನ್ನ ಜೊತೆಗೆ ರಿಯಾಕ್ಟ್ ಆಗುತ್ತೆ? ಸೊ ಲೆಟ್ ಅಸ್ ಸಿ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ x is equal to 1785.71 into 3 divided by 1. ಸೊ 1785.71 into 3 divided by 1 ಮಾಡಿದ್ರೆ ನಮಗೆ 53.55 ಸಿಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಮೋಲ್ಸ್ ಆಫ್ H2. ಸೊ ದಿಸ್ ಇಸ್ ನಥಿಂಗ್ ಬಟ್ ಮೋಲ್ಸ್ ಆಫ್ H2. ಈಗ ಕಂಪೇರ್ ಮಾಡಿ, ಇಲ್ಲಿರೋದು 4960, ಬಟ್ ನಮಗೆ ಬೇಕಾಗಿರೋದು 5355. ಬಟ್ ಇಲ್ಲಿ ಬಂದಿರೋದೇನು 4960. ಸೊ ವಿಚ್ ಒನ್ ಈಸ್ ಹ್ಯಾವಿಂಗ್ ಅ ಲೆಸ್ ಅಮೌಂಟ್ ಅಂದ್ರೆ ಹೈಡ್ರೋಜನ್. ಸೊ ಹೈಡ್ರೋಜನ್ ಈಸ್ ಬೀಯಿಂಗ್ ಅ ಲೆಸರ್ ಅಮೌಂಟ್, ಸೊ ಇಟ್ ವಿಲ್ ಲಿಮಿಟ್ಸ್ ದ ರಿಯಾಕ್ಷನ್. ಸೊ ಇದನ್ನ ನಾವು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಯಾವ್ದು ಹಾಗಾದ್ರೆ ಲಿಮಿಟಿಂಗ್ ರಿಯೇಜೆಂಟ್? ಹಿಯರ್ hydrogen is the limiting reagent. So by using this limiting reagent ನ ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಫರ್ದರ್ ಸ್ಟೆಪ್ ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಅಮೌಂಟ್ ಆಫ್ ಅಮೋನಿಯಾ ಎಷ್ಟು ಫಾರ್ಮೇಶನ್ ಆಗಿದೆ ಅದನ್ನ ನಾವು ಲಿಮಿಟಿಂಗ್ ರಿಯೇಜೆಂಟ್ ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ಲೆಟ್ ಅಸ್ ಸಿ. ಸೊ ನೋಡ್ತಾ ಹೋಗೋಣ. ಸೊ ಅಮೋನಿಯಾ ಎಷ್ಟು ಫಾರ್ಮೇಶನ್ ಆಗುತ್ತೆ, ಎಷ್ಟು ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ನ ಯುಟಿಲೈಸ್ ಮಾಡಿಕೊಂಡು ನಾವು ಅಮೋನಿಯಾ ಫಾರ್ಮೇಶನ್ ಆಗಿರೋದು ಎಷ್ಟು ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಎಷ್ಟು ಹೈಡ್ರೋಜನ್ ಎಷ್ಟು ಸಿಕ್ಕಿದೆ ನಮಗೆ? ದಟ್ ಈಸ್ ನಥಿಂಗ್ ಬಟ್ 5355. ಸೊ 5355 ಸಿಕ್ಕಿದೆ. 3 moles ಆಫ್ ಹೈಡ್ರೋಜನ್ ಗಿವ್ಸ್, ಸೊ ನಾವು ಈಕ್ವೇಶನ್ಸ್ ನೋಡಿದ್ವಿ. ಸೊ 3 moles ಆಫ್ ಹೈಡ್ರೋಜನ್ ಗಿವ್ಸ್ 2 moles ಆಫ್ ಅಮೋನಿಯಾ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದಾಗ ಸಿಕ್ಕಿತ್ತು ನಮಗೆ. ಸೊ 2 moles ಆಫ್ ಅಮೋನಿಯಾ, ಸೊ ದಟ್ ಈಸ್ NH3. ಹಾಗಾದ್ರೆ 5355 moles of H2 produces how much ammonia? ಹಾಗಾದ್ರೆ ಎಷ್ಟು ಅಮೋನಿಯಾನ ಇದು ಪ್ರೊಡ್ಯೂಸ್ ಮಾಡುತ್ತೆ? ಇದು ಕೂಡ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ we will get the answer. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, x is equal to 5355 into 2 divided by 3, you will get how much? That is so 3306. ಸೊ 3306 ಏನದು ಮೋಲ್ಸ್, 3306.88 ಮೋಲ್ಸ್ ಆಫ್ ಅಮೋನಿಯಾ ಸಿಕ್ತು. ಸೊ ಮೋಲ್ಸ್ ಆಫ್ NH3. ಸೊ ಮೋಲ್ಸ್ನ ಕೇಳಿದ್ದಾರೆ, ಬಟ್ ದೇ ಆರ್ ಆಸ್ಕಿಂಗ್ ಅಮೌಂಟ್ ಆಫ್ ಅಮೋನಿಯಾ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಸೊ ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ ರಿಲೇಶನ್ಶಿಪ್ ಬಿಟ್ವೀನ್ ಮೋಲ್ಸ್ ಅಂಡ್ ಮಾಸ್, ರೈಟ್? ಸೊ ವಾಟ್ ಈಸ್ ದ ರಿಲೇಶನ್ಶಿಪ್? So moles is equal to given mass divided by molar mass. So given mass divided by molar mass. So that is mole is equal to given mass divided by molar mass. Molar mass. So given moles sikkide namage, that is 3306.88. So given mass gotta? No, this is x. So divided by molar mass of ammonia. ಸೊ ಅಮೋನಿಯಾ ಮೋಲಾರ್ ಮಾಸ್ ಏನು ಬರುತ್ತೆ? N is 14 plus 3 into 1, so which is equal to 17. So x is equal to 17 into 3306.88. So x is equal to 17 into 3306 ನ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 56,327.9 grams ಸಿಗುತ್ತೆ. ಸೊ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಇನ್ ಟರ್ಮ್ಸ್ ಆಫ್ ಕೆ ಜಿಲಿ ಬರಬೇಕಂತಂದ್ರೆ 56.32 kg. ಸೊ ದಿಸ್ ಇಸ್ ದ ಮಾಸ್ ಆಫ್ ಅಮೋನಿಯಾ ದಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಫಸ್ಟ್ ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡ್ತೀವಿ ಯಾವುದನ್ನ? ನೈಟ್ರೋಜನ್, ಬಿಕಾಸ್ ದೇ ಹ್ಯಾವ್ ಗಿವನ್ ದ ಮಾಸ್. ಸೊ ಮಾಸ್ ಇರೋದನ್ನ ಮೋಲ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಮೋಲ್ಸ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ಕಂಡುಹಿಡಿತೀವಿ. ಸೊ ಲಿಮಿಟಿಂಗ್ ರಿಯೇಜೆಂಟ್ ಹೇಗೆ ಕಂಡುಹಿಡಿತೀವಿ ಅಂತಂದ್ರೆ ನಾವು ಅದನ್ನ ಕಂಪೇರ್ ಮಾಡಿ ಕಂಡುಹಿಡಿತೀವಿ. ಸೊ ಹೈಡ್ರೋಜನ್ ವಿಲ್ ಬಿ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ಹೈಡ್ರೋಜನ್ 3 moles ಆಫ್ ಹೈಡ್ರೋಜನ್ ವಿಲ್ ಪ್ರೊಡ್ಯೂಸಸ್ 2 moles ಆಫ್ ಅಮೋನಿಯಾ. ಅದೇ ತರ 5355 moles ಆಫ್ ಹೈಡ್ರೋಜನ್ ವಿಲ್ ಪ್ರೊಡ್ಯೂಸಸ್ ಹೌ ಮಚ್ ಅಂತ ನೋಡಿದ್ವಿ. ಸೊ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 3306.88 moles ಆಫ್ ಅಮೋನಿಯಾ ಸಿಕ್ತು. ಸೊ ಮೋಲ್ಸ್ ಅಲ್ಲಿ ಅಮೋನಿಯಾ ಸಿಕ್ಕಿದ್ರೆ ನಾವು ಅದನ್ನ ಯಾವ್ದು ಕನ್ವರ್ಟ್ ಮಾಡಬೇಕು?
ದಟ್ ಈಸ್ ಕನ್ವರ್ಟೆಡ್ ಇಂಟು ಅ ಮಾಸ್. ಸೊ ಮಾಸ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ 56,327.9 ಗ್ರಾಮ್ ಸಿಕ್ತು. ಸೊ ಅದನ್ನು ಕೆ ಜಿಗೆ ಕನ್ವರ್ಟ್ ಮಾಡಿದ್ರೆ 56.32 ಸಿಗುತ್ತೆ. ಸೊ ದಿಸ್ ಇಸ್ ದ ಕ್ವೆಶನ್ ರಿಗಾರ್ಡಿಂಗ್ ಟು ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಬೇಸಿಕಲಿ ಇಟ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲೆಸರ್ ಅಮೌಂಟ್ ಅಂಡ್ ಇಟ್ ವಿಲ್ ಸೀಸಸ್ ದ ಫರ್ದರ್ ರಿಯಾಕ್ಷನ್. ಸೊ ಆ ಫರ್ದರ್ ರಿಯಾಕ್ಷನ್ ಸೀಸ್ ಮಾಡಿದ್ರೆ ನಾವು ಅದನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ 4 ಮಾರ್ಕ್ಗೆ ಸೆಕೆಂಡ್ ಕ್ವೆಶನ್. If 4 gram of NaOH dissolves in 36 gram of water, calculate the mole fraction of the component of the solution and molarity of the solution. So mole fraction nu ಕಂಡುಹಿಡಿಯಬೇಕು, then molarity nu ಕಂಡುಹಿಡಿಯಬೇಕು. So let us see the mole fraction first. Given ಏನು ಕೊಟ್ಟಿದ್ದಾರೆ, mass of NaOH ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? That is 4 gram. And mass of H2O ಕೊಟ್ಟಿದ್ದಾರೆ. That is ಎಷ್ಟು ಕೊಟ್ಟಿದ್ದಾರೆ? 36 gram ನ ಕೊಟ್ಟಿದ್ದಾರೆ. ಮೋಲ್ ಫ್ರಾಕ್ಷನ್ ಅಂದರೆ ನಾವು ಮೋಲ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಮೋಲ್ ಈಸ್ ಈಕ್ವಲ್ ಟು, ಸೊ ಮೋಲ್ ಆಫ್ NaOH, ಸೊ ಗಿವನ್ ಮಾಸ್ 4 ಡಿವೈಡೆಡ್ ಬೈ NaOH ಇಂದ ಎಷ್ಟು ಬರುತ್ತೆ? ದಟ್ ಈಸ್ 23 + 16 + 1 ಮಾಡಿದಾಗ ನಮಗೆ 40 ಬರುತ್ತೆ, ರೈಟ್? ಸೊ ದೆನ್ ಮೋಲ್ಸ್ ಆಫ್ H2O, ಸೊ ವಾಟರ್ದು ಫೈಂಡ್ ಔಟ್ ಮಾಡಿದ್ರೆ ಗಿವನ್ ಮಾಸ್ ಇಸ್ 36 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಸ್ 18. ಸೊ ಇದು ನಮಗೆ ಎಷ್ಟು ಬರುತ್ತೆ? 0.1 ಬರುತ್ತೆ. ಆ್ಯಂಡ್ ಇದು ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಮೋಲ್ಸ್ ಸಿಕ್ತು. ಮೋಲ್ ಫ್ರಾಕ್ಷನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮೋಲ್ ಫ್ರಾಕ್ಷನ್ ಆಫ್ A ಇಸ್ ಈಕ್ವಲ್ ಟು Na ಡಿವೈಡೆಡ್ ಬೈ Na ಪ್ಲಸ್ NB ವಿಚ್ ಇಸ್ ಈಕ್ವಲ್ ಟು Na ಎಷ್ಟಿದೆ? 0.1 ಇದೆ, ಡಿವೈಡೆಡ್ ಬೈ 0.1 + 2, ಸರಿನಾ? ಸೊ NB ಇಸ್ ಈಕ್ವಲ್ ಟು NB ಡಿವೈಡೆಡ್ ಬೈ Na ಪ್ಲಸ್ NB. ಸೊ NB ಎಷ್ಟಿದೆ? 2 ಡಿವೈಡೆಡ್ ಬೈ 0.1 + 2, ಕರೆಕ್ಟ್ ಇದೆ ಅಲ್ವಾ? ಸೊ 0.1 ಡಿವೈಡೆಡ್ ಬೈ 0.1 + 2 ಎಷ್ಟಾಗುತ್ತೆ? 0.1 ಡಿವೈಡೆಡ್ ಬೈ 2.1 ಆ್ಯಂಡ್ ಇಟ್ ಈಸ್ 2 ಡಿವೈಡೆಡ್ ಬೈ 2.1. ಸೊ 0.1 ಡಿವೈಡೆಡ್ ಬೈ 2.1 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ 0.0476. ಸೊ 0.0476 ಬರುತ್ತೆ. ಆ್ಯಂಡ್ 2 ಡಿವೈಡೆಡ್ ಬೈ 2.1 ಮಾಡಿದ್ರೆ we will get 0.95. So this is the mole fraction of both A and B. That is nothing but A ಅಂದ್ರೆ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್, B ಅಂದ್ರೆ ವಾಟರ್. ಸೊ ಮೋಲ್ ಫ್ರಾಕ್ಷನ್ ಆಯಿತು. ನಮಗೆ ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ, ದಟ್ ಈಸ್ ಮೊಲಾರಿಟಿ ಕೇಳಿದ್ದಾರೆ. ಸೊ ಮೊಲಾರಿಟಿ ಇಸ್ ಈಕ್ವಲ್ ಟು, ಸೊ ದಿಸ್ ಈಸ್ ಫಸ್ಟ್ ಪಾರ್ಟ್. ಸೊ ಮೊಲಾರಿಟಿ ಇಸ್ ಈಕ್ವಲ್ ಟು number of moles of solute divided by volume of solution in liter. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಗೊತ್ತು. ಯಾವುದು ಸಲ್ಯೂಟ್ ಇದೆ ಎರಡರಲ್ಲಿ? NaOH ಮತ್ತು ವಾಟರಲ್ಲಿ ಸಲ್ಯೂಟ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ NaOH. ಎಷ್ಟಿದೆ? 0.1 ಮೋಲ್ಸ್ ಇದೆ, ರೈಟ್? ಸೊ ವಾಲ್ಯೂಮ್ ಆಫ್ ಸಲ್ಯೂಷನ್ ಇನ್ ಲೀಟರ್ಸ್ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ವಾಲ್ಯೂಮ್? ಹೌ ಟು ಫೈಂಡ್ ದ ವಾಲ್ಯೂಮ್ ಆಫ್ ಸಲ್ಯೂಷನ್? ಸೊ ಇಲ್ಲಿ ವಾಲ್ಯೂಮ್ ಆಫ್ ಸಲ್ಯೂಷನ್ ಅವ್ರು ಡೈರೆಕ್ಟಾಗಿ ಕೊಟ್ಟಿಲ್ಲ. ವಿ ನೋ ದಟ್ ಮಾಸ್ ಆಫ್ ದ ಸಲ್ಯೂಷನ್ ದಟ್ ಈಸ್ 4 + 36 ಎಷ್ಟು ಬರುತ್ತೆ? ಸೊ ಈ ಕಡೆ ಬರೀತಿದ್ದೀನಿ ನೋಡಿ. ಸೊ ಮಾಸ್ ಆಫ್ ಸಲ್ಯೂಷನ್ ದಟ್ ಈಸ್ 4 + 36 ವಿಚ್ ಇಸ್ ಈಕ್ವಲ್ ಟು 40 ಗ್ರಾಮ್ ಸಿಕ್ತು. But they have given specific gravity of the solution is 1 gram per milliliter. ಏನದು? That is nothing but density. So we know that relationship between volume and density. So volume is equal to mass divided by density. So our density is equal to mass by volume. ಅಲ್ವಾ? ಸೊ ಈ ರಿಲೇಶನ್ಶಿಪ್ ನಮಗೆ ಗೊತ್ತು. ಸೊ ಅದನ್ನು ನಾವು ಏನು ಮಾಡ್ತಿದ್ವಿ? ವೇರಿಯೇಷನ್ ಮಾಡ್ತಿದ್ವಿ. ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿನ ಈ ಕಡೆ ಕಳಿಸ್ತಿದೀವಿ, ವಾಲ್ಯೂಮ್ನ ಈ ಕಡೆ ಕಳಿಸ್ತಿದೀವಿ. ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಎಷ್ಟು? 40 ಡಿವೈಡೆಡ್ ಬೈ ಡೆನ್ಸಿಟಿ 1 ಗ್ರಾಮ್ ಪರ್ ಮಿಲಿಲೀಟರ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೈಟ್ 1. ಸೊ ಹಾಗಾದರೆ ವಾಲ್ಯೂಮ್ ಎಷ್ಟು ಸಿಕ್ತು? 40 ಮಿಲಿಲೀಟರ್ ಸಿಕ್ತು. ಸೊ ಇಲ್ಲಿಗೆ ಬರ್ಕೋತಿದ್ದೀನಿ. ಸೊ ಬಟ್ ನಾವು ಇದನ್ನ ಲೀಟರಲ್ಲಿ ಬರೀಬೇಕಾಗಿದೆ. ಸೊ 40 ಮಿಲಿಲೀಟರ್ ಇಸ್ ನಥಿಂಗ್ ಬಟ್ 40 ಡಿವೈಡೆಡ್ ಬೈ 1000 ಲೀಟರ್. ಸೊ ವಿಚ್ ಇಸ್ ಈಕ್ವಲ್ ಟು 40 × 1000. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ ನಥಿಂಗ್ ಬಟ್ 2.5 ಮೋಲಾರ್ ಈಸ್ ದ ಆನ್ಸರ್. ಸೊ ದಿಸ್ ಇಸ್ ದ ಆನ್ಸರ್. ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಿದ್ವಿ ಆ್ಯಂಡ್ ಮೊಲಾರಿಟಿನ ಫೈಂಡ್ ಔಟ್ ಮಾಡಿದ್ವಿ. ಮೋಲ್ ಫ್ರಾಕ್ಷನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ಬಟ್ ಮೊಲಾರಿಟಿಲಿ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಅವರು ಡೆನ್ಸಿಟಿ ಕೊಟ್ಟಿದ್ದಾರೆ, ವಾಲ್ಯೂಮ್ನ ಕೊಟ್ಟಿಲ್ಲ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇಸ್ 0.1 ಆ್ಯಂಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಸೊ ನಮಗೆ ಮಾಸ್ ಆಫ್ ಸೊಲ್ಯೂಷನ್ ಗೊತ್ತು 40 ಗ್ರಾಮ್. ಸೊ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಡೆನ್ಸಿಟಿ ಆ್ಯಂಡ್ ಮಾಸ್ ಗೊತ್ತು, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ 40 ಡಿವೈಡೆಡ್ ಬೈ 1 ವಿಚ್ ಇಸ್ ಈಕ್ವಲ್ ಟು 40 ಮಿಲಿಲೀಟರ್. ಸೊ ನಮಗೆ ಲೀಟರಲ್ಲಿ ಬೇಕು 40 ಡಿವೈಡೆಡ್ ಬೈ 1000. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ 2.5 molar. So this is the problem with related to the molarity and mole fraction. So next one, calculate the mass percentage of carbon, hydrogen and oxygen in ethanol. So ethanol formula ಗೊತ್ತು ನಮಗೆ ಅಲ್ವಾ. So what is the formula of ethanol? C2H5OH. So C2H5OH. So mass percentage ಕಂಡುಹಿಡಿಬೇಕು ಅಂತ ಅಂದರೆ ನಾವು ಫಸ್ಟು ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಫಸ್ಟ್ ಬರ್ಕೋಬೇಕು. ಅದಾದಮೇಲೆ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡಬೇಕು. ಸೊ C2H5OH ಇಂದು ಸೊ 12 into 2 plus 1 into 5 plus 16 into 1 plus 1 into 1. So 12 2s are 24 plus 5 plus 16 plus 1. So ಎಷ್ಟು ಬರುತ್ತೆ? 46 gram per mole. So this is molar mass ಅಲ್ವಾ. ಸೊ ಈಗ ಪರ್ಸೆಂಟೇಜ್ ಆಫ್ ಒಂದೊಂದನ್ನೇ ಫೈಂಡ್ ಔಟ್ ಮಾಡೋಣ. ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್, ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಕಾರ್ಬನ್ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ದಟ್ ಈಸ್ 46 into 100. ಸೊ ಏನು ಬರ್ಕೊಂಡ್ವಿ ನಾವು? ದಿಸ್ ಈಸ್ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು 100. ಸೊ ಮಾಸ್ ಆಫ್ ಯಾವುದೇ ಕಾಂಪೌಂಡಿಗೆ ಕೊಟ್ರು ಇದು ಮಾಸ್ ಆಫ್ ಕಾರ್ಬನ್ ಆರ್ ಮಾಸ್ ಆಫ್ ಆಕ್ಸಿಜನ್ ಆರ್ ಮಾಸ್ ಆಫ್ ಹೈಡ್ರೋಜನ್ ಅದನ್ನು ಬರ್ಕೋಬೇಕು. ಸೊ ಯು ವಿಲ್ ಗೆಟ್ ಎಷ್ಟು ಬರುತ್ತೆ ನೋಡಿ. ಸೊ ದೆನ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಆಯಿತು, ಪರ್ಸೆಂಟೇಜ್ ಆಫ್ ಆಕ್ಸಿಜನ್ನ ನೋಡೋದಾದರೆ ಆಕ್ಸಿಜನ್ ಎಷ್ಟಿದೆ? 16. ಸೊ 16 ಡಿವೈಡೆಡ್ ಬೈ ಸೇಮ್ ಮೋಲಾರ್ ಮಾಸ್ ಇಸ್ 46 into 100. ಸೊ ಇದೆಷ್ಟು ಬರುತ್ತೆ? ದೆನ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಸೊ ಹೈಡ್ರೋಜನ್ ಎಷ್ಟಿದೆ? 5 plus 1 6 ಇದೆ. ಸೊ 6 ಡಿವೈಡೆಡ್ ಬೈ 46 into 100. ಸೊ ಮಾಸ್ ಆಫ್ ಕಾರ್ಬನ್ ಎಷ್ಟು ಬರುತ್ತೆ? ಸೊ ಮಾಸ್ ಆಫ್ ಕಾರ್ಬನ್ ವಿಲ್ ಬಿ ಹೌ ಮಚ್? ಎಸ್, ಇಟ್ ಈಸ್ 52.17 ಗ್ರಾಮ್. ಸೊ 52.17%. ಆ್ಯಂಡ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ 16 ಡಿವೈಡೆಡ್ ಬೈ 46 into 100 ಎಷ್ಟು ಬರುತ್ತೆ? 34.78. ಸೊ 34.78%. And this percentage of hydrogen 6 divided by 46 into 100. So it is 13.046 ಬರುತ್ತೆ. So simple. So numerator ಅಲ್ಲಿ mass of that component divided by molar mass. Mass of component ಅಂದರೆ ಕಾರ್ಬನ್ ಆಗಿದ್ರೆ ಕಾರ್ಬನ್, ಹೈಡ್ರೋಜನ್ ಆಗಿದ್ರೆ ಹೈಡ್ರೋಜನ್, ಆಕ್ಸಿಜನ್ ಆಗಿದ್ರೆ ಆಕ್ಸಿಜನ್ ತಗೋಬೇಕು. ಡಿವೈಡೆಡ್ ಬೈ ಮೋಲಾರ್ ಮಾಸ್, ಅದಕ್ಕೋಸ್ಕರ ನಾವು ಫಸ್ಟ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ. ಸೊ ಇಂಟು 100 ಮಾಡಿದಾಗ ಸೊ 52.17 ಇದಷ್ಟನ್ನು ನೀವು ಆ್ಯಡ್ ಮಾಡಿ ನೋಡಿ, ಯು ವಿಲ್ ಗೆಟ್ 100. ಬಿಕಾಸ್ ಒಂದು ಮಾಲಿಕ್ಯೂಲಲ್ಲಿ ಅಷ್ಟು ಎಲಿಮೆಂಟ್ ಕೂಡ ಏನಿರುತ್ತೆ 100% ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ percentage of carbon, hydrogen and oxygen in ethanol. So next one, fifth 5 mark question, very important, empirical formula and molecular formula find out ಮಾಡೋದಂತ ಹೇಳಿದೆ. ಸೊ ಇದನ್ನ ಈಸಿಯಾಗೂ ಸಾಲ್ವ್ ಮಾಡ್ಬೋದು, ಸ್ಟೆಪ್ ಬೈ ಸ್ಟೆಪ್ಪು ಸಾಲ್ವ್ ಮಾಡ್ಬೋದು. ಈಸಿಯಾಗಿ ಟ್ಯಾಬ್ಯುಲರ್ ಕಾಲಮ್ ಹಾಕೊಂಡು ಸಾಲ್ವ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒನ್, that is a compound contains 4.07% of hydrogen, 24.27% of carbon and 71.65% of chlorine. Its molar mass is 98.6 gram. What is its empirical and molecular formula? So empirical and molecular formula find out ಮಾಡಬೇಕು. So I will write a tabular column. With the first column element ನ ಬರ್ಕೋತೀನಿ. So element. So then the second column ಅಲ್ಲಿ ಏನು ಬರ್ಕೋತಿದ್ದೀನಿ? Percentage composition. So percentage composition in grams. So grams ಗೆ ಕನ್ವರ್ಟ್ ಮಾಡ್ಕೊಂಡು ಬರ್ತಿದ್ದೀನಿ ಅದನ್ನ. And in the third one atomic weight ಬರ್ಕೋತಿದ್ದೀನಿ. So atomic weight. So ಯಾವ್ದ್ಯಾವ್ದು ಕಾಂಪೌಂಡ್ ಎಲಿಮೆಂಟ್ ಇದೆ? ಒಂದು ಹೈಡ್ರೋಜನ್ ಇದೆ, ಸೆಕೆಂಡ್ ಒನ್ ಕಾರ್ಬನ್ ಇದೆ, ಆ್ಯಂಡ್ ದ ಥರ್ಡ್ ಒನ್ ಕ್ಲೋರಿನ್ ಇದೆ, ದಟ್ ಈಸ್ Cl. ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ? 44.07% ಇದೆ, 07 ಗ್ರಾಮ್. ದೆನ್ ಕಾರ್ಬನ್ ಎಷ್ಟಿದೆ? 24.27 ಗ್ರಾಮ್ ಇದೆ. ದೆನ್ ಕ್ಲೋರಿನ್ 71
0.65 grams ಇದೆ. Then atomic weight of hydrogen is 1 and that of carbon is 12 and that of chlorine is 35.45, that is 35.5. So next relative number of moles ಅಥವಾ number of moles ನ find out ಮಾಡೋಣ. So number of moles. So moles ನ find out ಮಾಡೋದು ಗೊತ್ತು, that is 4.07 divided by 1, mass divided by molar mass, 24.27 divided by 12, third one 71.65 divided by 35.5. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 4.07 ಬರುತ್ತೆ, ಇದು 2.02 ಬರುತ್ತೆ and this is also approximately equal to 2.02 ಅಲ್ವಾ. ಸೊ ಇದಿಷ್ಟು ಗೊತ್ತಾಯ್ತು. ಸೊ ಇದಷ್ಟು ಫಸ್ಟ್ 4 ಟ್ಯಾಬ್ಯುಲರ್ ಕಾಲಮ್ಸ್ ಆದ್ರೆ ನೆಕ್ಸ್ಟ್ ಫೈಂಡ್ ಔಟ್ ಮಾಡೋದು ಸಿಂಪ್ಲೆಸ್ಟ್ ರೇಷಿಯೋ. ಸೊ ಸಿಂಪ್ಲೆಸ್ಟ್ ರೇಷಿಯೋ ಅಂತಂದ್ರೆ ಏನು? ಸಿಂಪ್ಲೆಸ್ಟ್ ರೇಷಿಯೋ ಇಸ್ ನಥಿಂಗ್ ಬಟ್ ಇದರಲ್ಲಿ ಯಾವುದು ಮಿನಿಮಮ್ ನಂಬರ್ ಇದೆ ಆ ಮಿನಿಮಮ್ ನಂಬರ್ ಇದೆ ಅಷ್ಟನ್ನು ಡಿವೈಡ್ ಮಾಡಬೇಕು. ಸೊ ದಿಸ್ ಇಸ್ ದ ಮಿನಿಮಮ್ ನಂಬರ್ ರೈಟ್. ಸೊ 4.07 ಡಿವೈಡೆಡ್ ಬೈ 2.02, 2.02 divided by 2.02 and 2.02 divided by 2.02. So you will get 2, 1, 1. So ಹಾಗಾದ್ರೆ ಈಗ ಎಂಪೆರಿಕಲ್ ಫಾರ್ಮುಲಾನ ಬರ್ಕೊಳ್ಳೋಣ. ಸೊ ಎಂಪೆರಿಕಲ್ ಫಾರ್ಮುಲಾ EF is equal to, ಸೊ ಕಾರ್ಬನ್ ಎಷ್ಟಿದೆ 1 ಇದೆ, ಹೈಡ್ರೋಜನ್ ಎಷ್ಟಿದೆ 2 ಇದೆ and ಕ್ಲೋರಿನ್ ಎಷ್ಟಿದೆ 1. So CH2Cl is the empirical formula. CH2Cl is the empirical formula. ನಮಗೆ ಎಂಪೆರಿಕಲ್ ಫಾರ್ಮುಲಾ ಸಿಕ್ತು, ದೆನ್ ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಎಂಪೆರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾಗೂ ಇರೋ ರಿಲೇಶನ್ಶಿಪ್ ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುಂಚೆ ಎಂಪೆರಿಕಲ್ ಫಾರ್ಮುಲಾ ಮಾಸ್ ನ ಫೈಂಡ್ ಔಟ್ ಮಾಡ್ಕೋತೀವಿ. ಸೊ 12 ಪ್ಲಸ್ 2 ಪ್ಲಸ್ 35.5. ಸೊ 35.5. 35.5. ಸೊ ಇದಷ್ಟನ್ನು ಆ್ಯಡ್ ಮಾಡಿದ್ರೆ ಎಂಪೆರಿಕಲ್ ಫಾರ್ಮುಲಾ ಮಾಸ್ ನಮಗೆ ಎಷ್ಟು ಸಿಗುತ್ತೆ? 12 ಪ್ಲಸ್ 2 ಪ್ಲಸ್ 35.5. ಸೊ 12 ಪ್ಲಸ್ 2 ಪ್ಲಸ್ 35.5 ಮಾಡಿದಾಗ ನಮಗೆ ವಿ ವಿಲ್ ಗೆಟ್ 49.5. ಸೊ 49.5. ದಿಸ್ ಇಸ್ ದ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಎನ್ ಹೇಗೆ ಕಂಡುಹಿಡಿಯೋದು? ಸೊ ಎನ್ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಮಾಸ್ ಡಿವೈಡೆಡ್ ಬೈ, ಸಾರಿ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಅಲ್ಲ, ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಹಾಕೋಬೇಕು ಆಮೇಲೆ ಎಂಪೆರಿಕಲ್ ಫಾರ್ಮುಲಾ. ಸೊ ದಿಸ್ ಇಸ್ ಮಾಲಿಕ್ಯುಲರ್ ಫಾರ್ಮುಲಾ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟಿದೆ? 98.96 ಇದೆ, ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಎಷ್ಟಿದೆ? 49.5 ಇದೆ. ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.999 ಏನೋ ಬರುತ್ತೆ. ಸೊ ಅದನ್ನು ನಾವು 2 ಅಂತ ಬರ್ಕೋಬೋದು. ಸೊ ಫೈನಲಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಎಷ್ಟು? CH2Cl ಇದೆ. ಸೊ ಇಂಟು ಎನ್ ಅಂತಂದರೆ ಎಷ್ಟು? 2, ವಿಚ್ ಇಸ್ ಈಕ್ವಲ್ ಟು C2H4Cl2 ವಿಲ್ ಬಿ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಸೊ ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈ ಫಾರ್ಮುಲಾ ಆ್ಯಂಡ್ ಈ ಫಾರ್ಮುಲಾ, this is empirical formula, this is molecular formula. ಸೊ ಯಾವುದೇ ಕ್ವೆಶನ್ಸ್ ಕೇಳಿದ್ರು ಸೊ ಸೇಮ್ ಟೈಪು ಒಂದು 4 ಟ್ಯಾಬ್ಯುಲರ್ ಕಾಲಮ್. ಸಾರಿ, ಫಸ್ಟ್ ಒನ್ ಎಲಿಮೆಂಟ್, ಪರ್ಸೆಂಟೇಜ್ ಕಾಂಪೋಸಿಷನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್, ಅಟಾಮಿಕ್ ವೆಯ್ಟ್, ದೆನ್ ನಂಬರ್ ಆಫ್ ಮೋಲ್ಸ್, ಸಿಂಪ್ಲೆಸ್ಟ್ ರೇಷಿಯೋ, ಅದಾದಮೇಲೆ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಸೊ ಎಂಪೆರಿಕಲ್ ಫಾರ್ಮುಲಾ ಹಾಕ್ಕೊಂಡು ಅದ್ರದ್ದು ಮಾಸ್ ಫೈಂಡ್ ಔಟ್ ಮಾಡಿ, ದೆನ್ ಮಾಲಿಕ್ಯುಲರ್ ಫಾರ್ಮುಲಾ ಎಂಪೆರಿಕಲ್ ಫಾರ್ಮುಲಾಗೂ ಇರೋ ರಿಲೇಷನ್ಶಿಪ್ನ ಡಿರೈವ್ ಮಾಡಿಕೊಂಡು ಮಾಡಿದ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ಸೊ ದೀಸ್ ಆರ್ ದ ಮೇಜರ್ ಕ್ವೆಶನ್ಸ್ ದಟ್ ಈಸ್ ರಿಗಾರ್ಡಿಂಗ್ ಟು ದ ಫಸ್ಟ್ ಚಾಪ್ಟರ್. ಸೊ ಹೇಳಿದೆ, ಇದ್ರ ಜೊತೆಗೆ ಕನ್ವರ್ಷನ್ಸು ಕೇಳ್ತಾರೆ. ಸೊ ಟೆಂಪರೇಚರ್ ಮತ್ತು ಇದ್ರದ್ದು ಟೆಂಪರೇಚರಲ್ಲಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ ಹೀಟ್ ಆ್ಯಂಡ್ ಕೆಲ್ವಿನ್ ಇದೆ ಅಲ್ವಾ. ಸೊ ಈ ಮೇಜರ್ 3 ಟೈಪ್ಸ್ ಇದೆ ಅಲ್ವಾ. ಸೊ ಈ 3 ಟೈಪ್ಸಲ್ಲೂ ಕನ್ವರ್ಷನ್ಸ್ನ ಕೇಳ್ತಾರೆ. ಸೊ ಇದಕ್ಕೆ 3ಕ್ಕೂ ಇರೋ ರಿಲೇಷನ್ಶಿಪ್ ನಮಗೆ ಗೊತ್ತಿರಬೇಕು. ಸೊ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಲ್ಲಿ ಕೇಳಿದ್ರು, ಸೆಲ್ಸಿಯಸ್ ಅಲ್ಲಿ ಕೊಟ್ಟು ಅಂತಂದ್ರೆ ಅದಕ್ಕೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಬರುತ್ತೆ. ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್ ಅಲ್ಲಿ ಕೇಳಿದ್ರು ಅಂದ್ರೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಸೊ ದಿಸ್ ಇಸ್ ದ ರಿಲೇಶನ್ಶಿಪ್ ಇನ್ ಬಿಟ್ವೀನ್ ದ ಕೆಲ್ವಿನ್ ಅಂಡ್ ಫ್ಯಾರನ್ಹೀಟ್ ಅಥವಾ ಡಿಗ್ರಿ ಸೆಲ್ಸಿಯಸ್.
ಸೊ ಇದಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದರಲ್ಲಿ ಇದೇ ಥರ ಕ್ವೆಶನ್ಸ್ ಕೇಳಿಲ್ಲ ಅಂತಂದ್ರೂ ನ್ಯೂಮರಿಕಲ್ಸಲ್ಲಿ ನಂಬರ್ಸ್ ಚೇಂಜ್ ಮಾಡಿ ಕೇಳ್ಬೋದು, ಅಥವಾ ಇದಕ್ಕೆ ರಿಲೇಟೆಡ್ ಆಗಿ 1 ಮಾರ್ಕಿಂದ 2 ಮಾರ್ಕ್ಸ್ ಕೇಳ್ಬೋದು. ಸೊ ಇನ್ ಡೀಟೇಲ್ ಆಗಿ ಇದಷ್ಟು ಕಾನ್ಸೆಪ್ಟ್ನ ಕವರ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ 22 ಮಾರ್ಕ್ಸ್. ದಟ್ ಈಸ್ ದೇರ್ ಫಾರ್ ಮಿಡ್ ಟರ್ಮ್ ಅಥವಾ ಆನ್ಯುವಲ್ ಎಕ್ಸಾಮ್ಸಿಗೆ ಇರುವಂಥದ್ದು. ಸೊ ದಟ್ ಈಸ್ ವೈ ರೀಡ್ ವೆಲ್. ಸೊ ಇದಷ್ಟು ಫಸ್ಟ್ ಚಾಪ್ಟರ್ ರಿಲೇಟೆಡ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕವರ್ ದ ಸೆಕೆಂಡ್ ಚಾಪ್ಟರ್ ವಿಡಿಯೋನ ಮಾಡೋಣ. ಸೊ ಟಿಲ್ ದೆನ್ ಪ್ಲೀಸ್ ಕೀಪ್ ಅಪ್ಡೇಟೆಡ್ ವಿತ್ Triple T Academy. Thank you.